ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದ್ರು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಆದಷ್ಟು ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ವಿಶೇಷ ಚೇತನರ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ, ಸೇವೆ ಮಾಡ್ತಾಯಿದ್ದಾರೆ ಪಿ ವಿಶ್ವನಾಥನ್ ಅವರು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಒಬ್ಬ ಮಹಿಳೆ, ವಿಶೇಷ ಚೇತನ ಮಹಿಳೆ ಅಂದರೆ ಕುಷ್ಠರೋಗ ನಿವಾರಿತ ಅಂಗವಿಕಲತೆ ಹೊಂದಿರುವಂಥ ವಿಶೇಷ ಮಹಿಳೆಗೆ ಸ್ಥಳೀಯ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕೊಡಿಸುವಂಥ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿಗೆ ಅಂದರೆ ದೇವಸಮುದ್ರ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ವಿಶೇಷ ಚೇತನರಿಗೆ ಸಂಬಂಧಿಸಿದ ಅನುದಾನಗಳ ಬಗ್ಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರ ಮೇಲೆ ಆಗಿರುವ ಹಲ್ಲೆ ಮತ್ತು ದಬ್ಬಾಳಿಕೆ ಆಗಿರುವುದನ್ನು ನಮ್ಮ ಜೊತೆಗೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಥರ ಘಟನೆಗಳು ಆಗದಿರಲಿ ಮತ್ತು ವಿಶೇಷ ಚೇತನರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರಿಗೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಅನ್ಯಾಯ, ದೌರ್ಜನ್ಯ ಈ ಥರ ಆಗೋದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಸಮಾಜದಲ್ಲಿ ವಿಶೇಷ ಚೇತನರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು, ಮುಖಂಡರು ಬೆರಳೆಣಿಕೆಯಷ್ಟಿರ್ತಾರೆ. ಅವರನ್ನೇ ಹತ್ತಿಕ್ಕುವಂಥ ಕೆಲಸ ಆಗಬಾರ್ದು ಅನ್ನೋ ವಿಚಾರ ಕಳಕಳಿಯಿಂದ ಚಾನಲ್ ಬಳಗ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಕೇಳಿಕೊಳ್ಳುತ್ತಾ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಪಿ ವಿಶ್ವನಾಥನ್ ಅವರಿಗೆ ಧನ್ಯವಾದಗಳು ತಿಳಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಇವರು ವಿಕಲಚೇತನರು. ನ್ಯಾಯ ಬೆಲೆ ಅಂಗಡಿಗೆ ಹೋದ್ರೆ ಇವರು ಈ ತರ ನಿಮಗೆ ಕಾಣಿಸ್ತದ ಅಂತ ಕಾಣಿಸ್ತದೆ. ನ್ಯಾಯ ಬೆಲೆ ಅಂಗಡಿಗೆ ಹೋದ್ರೆ ಇವ್ರಿಗೆ ಅಕ್ಕಿ ಕೊಡೋದಿಲ್ಲ. ದೇವಸಮುದ್ರ ಕಂಪ್ನಿಯಲ್ಲಿ ಇದ್ರ ಪರವಾಗಿ ನಾನು ವಿಕಲಚೇತನ ಅಲ್ವಾ, ನಾನು ಅದೇ ರೀತಿ ನಾಳೆ ದಿನ ಆಗ್ಬಿಟ್ರೆ ನಮ್ಗೆಲ್ಲ ಭೇದ ಭಾವ ಇಲ್ಲ. ಇದನ್ನ ಹೋರಾಟ ನಿರಂತರವಾಗಿ ಮಾಡಿ ಗ್ರಾಮ ಪಂಚಾಯತಿಲಿ ತೊಂದರೆ ಕೊಡ್ತಾರೆ. ಇವ್ರಿಗೆ ಏನು ಕೊಡೋದಿಲ್ಲ, 5% ಅನುದಾನ ಕೊಡೋದಿಲ್ಲ ಅಂತ ತುಂಬ ರಫಲ್ಲಿ ಇವ್ರಿಗೆ ಕಾನೂನಾತ್ಮಕವಾಗಿ ಮನವಿಯೆಲ್ಲ ಸಲ್ಲಿಸಿದ ಮೇಲೆ ಇವ್ರಿಗೆ ನಾವು 3 ಮೂಟೆ ಅಕ್ಕಿ ಕೊಡಿಸಿದ್ದೀವಿ. ಯಾಕಂದರೆ ಪಂಚಾಯತಿಯಲ್ಲಿ ಇವ್ನ ಹತ್ರ ಸೇರಿಸೋದಿಲ್ಲ. ಇವ್ರ ಮನೆ ದುರಸ್ತಿಯಲ್ಲಿದೆ, ನಮ್ಮದು 5% ಅನುದಾನ ಇದ್ರೂ ಅವ್ರು ಏನು ಮಾಡೋದಿಲ್ಲ. ಮತ್ತು ನಾವು ಮಾಹಿತಿ ಹಕ್ಕಲ್ಲಿ ಹಾಕ್ತೀವಿ, ದಾಖಲೆಗಳಿದೆ ನೋಡಿ, ಇದರಲ್ಲಿ ಐತೆ, ರಿಪೋರ್ಟ್ಗಳಲ್ಲಿದೆ, ಹೇಳಿದ್ದಾರೆ. ದೇವಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 10/9/2018ರಿಂದ 15/9/2023ರವರೆಗೆ CCTV ದುರಸ್ತಿಯಲ್ಲಿದೆ ಎಂದು ಇಂಬರಹ ನೀಡಿರುವ ದೂರಿಗೆ ಸಂಬಂಧಿಸಿದಂತೆ PDO ಮತ್ತು ಸಿಬ್ಬಂದಿಗಳನ್ನು ವಿಚಾರಿಸಲಾಗಿ ಆ ಅವಧಿಯಲ್ಲಿ CCTV ದುರಸ್ತಿಯಲ್ಲಿದ್ದು ಪ್ರಸ್ತುತ ಸರಿಪಡಿಸಲಾಗಿರುತ್ತದೆ. ನನ್ನ ಪತ್ರಕ್ಕೆ ಆಮೇಲೆ ನನಗೆ ಎಳ್ದಾಡಿದ್ದಾರೆ, ಹೊಡೆದಿದ್ದಾರೆ. ಸುಮ್ಮನೆ ಅಲ್ಲ, ಒಂದು ಮಾಹಿತಿ ಹಾಕಿದ್ರೆ ಸಾಮಾಜಿಕ ಹೋರಾಟಗಾರ ಒಬ್ಬೊಬ್ಬರು ಮಾಡಿದ್ರೆ ಹೊಡಿಸ್ಕೊಳ್ತಾ ಇರ್ಬೇಕು, ಸುಮ್ಮನೆ ಹೊಡಿಸ್ಕೊಳ್ತಾ ಇರ್ಬೇಕು. ಅದು ಇವತ್ತಿಲ್ಲ ನಾಳೆ ಬರ್ತದೆ. ಈಗ ನೋಡಿ ವರದಿ ಬಂದೈತೆ, ಇದು ಕೂಡ ಸುಳ್ಳು ವರದಿ. ನಾನು ಏನೇ ಮಾಡಿಲ್ಲ ಅಂತ ಸುಳ್ಳು ವರದಿಗಳು. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ನಾನು ಇಷ್ಟು ಕೊಟ್ಟಿದ್ದಾರಲ್ಲ, ನನ್ನ ಎಳ್ದಾಡಿ ಮೆಂಬರ್ಗಳು, ಅಧ್ಯಕ್ಷಗಳು ಹೊಡೆದಿದ್ದಾರೆ. ಅಲ್ಲಿ ದುರಸ್ತಿಲಿ ಇತ್ತಲ್ಲ, ಕ್ಯಾಮ್ರಾ ಇಲ್ಲ ಅಂದ್ಬಿಟ್ಟು ನಾನು ಹೊಡೆದಿದ್ದು. ತುಂಬ ಅಲ್ಲಿ ಬೇರೆ ರೀತಿಯಲ್ಲ ವ್ಯವಹಾರಗಳು, ಚಟುವಟಿಕೆಗಳು ನಡೀತಾ ಇದೆ ಅಂತ ತುಂಬ ಜನ ಹೇಳ್ತಿದ್ರು ನನಗೆ. ತುಂಬ ಜನ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ರಂತೆ ಒಳಗಡೆ. ಎಲ್ಲ ಎಲೆಕ್ಷನ್ ಗೆದ್ರೆ ಅಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡಿದ್ರು. ಆ ಅವಧಿಯಲ್ಲಿ 2018ರಿಂದ 23 ತನಕ ಅಲ್ಲಿ ಭ್ರಷ್ಟಾಚಾರ ನಡೆದಿರೋದು ಯಾರಿಗೂ ಗೊತ್ತಿಲ್ಲ. ಬೇರೆಯವ್ರಿಗೆ ನಾನು ಮಾಹಿತಿ ಹಾಕಿದ್ದು ಅಲ್ಲಿ ತನಕ ನಾನು ಬಿಡ್ಲೇ ಇಲ್ಲ. ಯಾಕಂದ್ರೆ ನಾನು ಒಬ್ಬನೇ ಹೋಗೋದಲ್ಲ, ಒಬ್ಬನೇ ಹೋಗಿದ್ದು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಇದೆ, ಪಕ್ಕ ದಾಖಲೆಗಳಿದೆ, ನನ್ನ ಹತ್ರ ಎವಿಡೆನ್ಸ್ ತುಂಬ ಇದೆ ನೋಡಿ. ಎಂದು ತಿಳಿಸಿದ ಮೇರೆಗೆ ಪರಿಶೀಲಿಸಲಾಗಿ CCTV ದುರಸ್ತಿಯಲ್ಲಿರುವುದು ಕಂಡು ಬಂದಿರುತ್ತದೆ. ಹಾಗೂ ದೇವಸಮುದ್ರ ಗ್ರಾಮ ಪಂಚಾಯತಿಯ ಸದಸ್ಯಗಳು ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಬೆದರಿಕೆ, ಎಳೆದಾಡಿ ಹಲ್ಲೆ ಮಾಡಿರುತ್ತಾರೆ ಎಂಬ ದೂರಿಗೆ ಸಂಬಂಧಿಸಿದಂತೆ PDO ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇವ್ರು ಹೋಗ್ಬಿಟ್ಟು ವಿಚಾರಿಸ್ಬಿಟ್ರಂತೆ. ಅವ್ರಿಗೆ ಮಾನ್ಯ ನ್ಯಾಯಾಲಯಗಳಲ್ಲಿ ಕೊಲೆ ಮಾಡಿದ್ರು, ಏನಪ್ಪ ನೀನು ಕೊಲೆ ಮಾಡಿದ್ದೆ ಇಲ್ಲ ಅಂತಾನೆ ಹೇಳೋದವರು. ಇಲ್ಲ, 3 ವರ್ಷ ನೀವು 2018ರಿಂದ 23 ತನಕ CCTVನೇ ಇಲ್ಲ ಅಂದ್ರೆ ಅಲ್ಲಿ ನಡೆದಿರೋದೇ ನಿಜ ತಾನೆ. ಈಗ ವಿಚಾರಿಸಿದ್ದಾರಂತೆ, ಇದೆಲ್ಲ ಲೆಟರ್ ಕೊಟ್ಟವ್ರೆ, ಹಿಂಬರಹ ನಾನು ಕೊಟ್ಟಿದ್ದಾರೆ, ಇದನ್ನ ನಾನು ಬಿಡ್ತೀನ?
ತಾಲೂಕ್ ಪಂಚಾಯತಿ ಕಾರ್ಯಾಲಯ ಇವ್ನ ನಾನು ಬಿಡೋದಿಲ್ಲ, ಅರ್ಥ ಹತ್ರ ಇವ್ನ ಬಿಡೋದಿಲ್ಲ ನಾನು. ಈ ತರ ಹಿಂಬಾರ ಎಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾನು ಬಿಡೋದಿಲ್ಲ. ಇದ್ರ ಬಗ್ಗೆ ಕ್ರಮ ಆಗ್ಬೇಕು. ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿದವರಿಗೆ ಕೊಡ್ತೀನಿ ನಾವು. ಇದು ಯಾವ ಕಾನೂನು? ಇದರಲ್ಲಿ ಸಿಒಗೂ ಕೈವಾಡ ಇದೆ, ಇಒದು ಕೈವಾಡ ಇದೆ, ಎಲ್ಲ ಕೈವಾಡ, ಎಲ್ಲ ಅಡ್ಜಸ್ಟ್ಮೆಂಟ್. ಇವ್ರನ್ನೆಲ್ಲ ಬಿಡ್ತಾರ? ಇವರೆಲ್ಲ ಅಮಾನತ ಆಗ್ಬೇಕು. ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಇದೆಲ್ಲ ಕೊಟ್ಟಿದ್ದಾರಲ್ಲ, ಇದಕ್ಕೆ ನಾನು ಉತ್ತರ ಗೌರವಾನ್ವಿತ ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಜೇಶ್ ಮೇಡಮ್ಗೆ ಕೊಡ್ತೀನಿ ನಾನು. ಇದನ್ನ ಹಿಂಬರ ಹಿಂಗ್ ಕೊಟ್ಟಿದ್ದಾರಲ್ಲ, ಇದನ್ನ ನೋಡೋಣ, ಇದನ್ನ ನಾನು ಫೈಟ್ ಮಾಡ್ತೀನಿ ಬಿಡೋರು. ಅವರು ವರ್ಗಾವಣೆ ಮಾಡ್ಬಿಟ್ರು. 7 ವರ್ಷ ಒಂದು PDO 7 ವರ್ಷ ಇದ್ದಾರೆ. ನನ್ನ ಹತ್ರ ಎವಿಡೆನ್ಸ್ ಇರೋದ್ರಿಂದ ನಾನು ಪದೇ ಆಮೇಲೆ ನಾನು ಹೇಳಿದೆ, ಒಂದು PDO 5 ವರ್ಷ ಇರಬೇಕು, 3 ವರ್ಷ, ಎಲ್ಲ ದಾಖಲೆ ಎಷ್ಟಿದೆ. ನಾನು ವಿಕಾಸಸೌಧದಲ್ಲಿ ತಗೊಂಡೆ. ವಿಕಾಸಸೌಧದಲ್ಲಿ ಪ್ರತಿಯೊಂದು ದಾಖಲೆಗಳು ತಗೊಂಡೆ ನಾನು. ಒಂದು PDO ಎಷ್ಟು ವರ್ಷ ಕೆಲಸ ಮಾಡಬೇಕು ಅದು ಹೇಳುದಿಲ್ಲ. ನಾನು ಹೇಳೋರ ಹತ್ರ ಎಲ್ಲ ದಾಖಲೆಗಳು ತಗೊಂಡು ಇವಾಗ ನನ್ನ ಹೋರಾಟಕ್ಕೆ ಜಯ ಅಂದ್ರೆ ಎತ್ತಂಗಡಿ ಆಗಿದ್ದಾರೆ. ಅದು ಇನ್ನೂ ಕ್ರಮ ಆಗ್ಬೇಕು. ಚುನಾವಣಾ ಆಯೋಗಕ್ಕೆಲ್ಲ ದೂರು ಕೊಟ್ಟಿದ್ದೀನಿ. ಈಗ ನಾನು ಅದು ಕ್ರಮಕ್ಕೆ ನಾನು ಇನ್ನು ಮಾಡ್ತೀನಿ ಕೆಲಸ. ಯಾಕಂದ್ರೆ ನನಗಿರೋದು 10 ದಿನ ಟೈಮು. ನಾನು ಕಾರವಾರಕ್ಕೆ ಹೋಗ್ಬೇಕು, ಶಿವಮೊಗ್ಗ ತುಂಬಾ ಬುಕ್ಕಿಂಗ್ ಆಗಿದೆ ನನಗೆ ವಿಕಲಚೇತರ ಪರವಾಗಿ ಕೆಲಸ ಮಾಡೋಕ್ಕೆ. ವಿಶೇಷವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟರ ಮಟ್ಟಕ್ಕೆ ನಾವು ಬೆಳಿಬೇಕು, ನಮ್ಮನ್ನು ಉತ್ತೇಜನ ಕೊಡ್ತಾರೆ. ನನಗೊಬ್ರು ಗುರು ಇದ್ದಾರೆ, ಅವರು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್. ಅವ್ರು ಹೇಳ್ತಾರೆ, ಸರ್ ಬಿಳಿಬೇಡಿ, ನಾನು ಸಪೋರ್ಟ್ ಮಾಡ್ತೀನಿ. ನಾನು ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವರು ಹೇಳ್ತಾರೆ. ನನಗೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಆದರೆ ಸಮಾಜಕ್ಕೆ ಒಳ್ಳೇದು ಏನಾದರೂ ಒಂದು ಮಾಡಬೇಕು. ಅದರಿಂದ ದಯವಿಟ್ಟು ನಾನು ಹೇಳೋದು, ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು ಪ್ರಶ್ನೆ ಮಾಡೋಣ ಅಂತ. ವಿಕಲಚೇತರ ಪರವಾಗಿ ಒಬ್ಬರಿಗೆ, ಈ ವ್ಯವಸ್ಥೆಯಲ್ಲಿ ಇರುವ ಒಬ್ಬರಿಗೆ ನಾನು ಸಹಾಯ ಮಾಡಕ್ಕೆ ಹೋಗಿದ್ದು ಇವತ್ತು ನನ್ನ ಮೇಲೆ ಅಲ್ಲೇ ಆಗಿರೋದು. ಇವ್ರನ್ನ ತೋರಿಸ್ನಲ್ಲ ನಿಮಗೆ, ಇವರು ವಿಕಲಚೇತನರು ಅಂತ ನಿಮ್ಗೆ ತೋರಿಸಿದ್ದು. ನಾನು ವಿಕಲಚೇತರ ಪರವಾಗಿ ಮಾತ್ರ ಕೆಲಸ ಮಾಡೋದು ನೋಡಿ. ನಾನು ಇವ್ರ ಪರವಾಗಿ ಕೆಲಸ ಮಾಡಕ್ ಹೋಗಿದ್ದು, ಆದ್ರೆ ನನ್ನ ಅಲ್ಲೇ ಮಾಡಿದ್ರು, ಎಳ್ದಾಡಿದ್ರು, ಇರ್ಲಿ ಪರವಾಗಿಲ್ಲ. ಅದು ನಾನು ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡಿ ನಾನು ತಗೊಳ್ತೀನಿ. ಇದನ್ನ ನಮ್ಮ ವಾಹಿನಿಯಲ್ಲಿ ಬರುತ್ತೆ. ಧನ್ಯವಾದ. ಶುಭ ದಿನ.